ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್. ಕೆಲವ್ರಿಗೆ ಎಲ್ಲ ಗೊತ್ತಿರೋರಿಗೆ ಗೊತ್ತಿರತ್ತೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಇನ್ನು ಕೆಲವ್ರಿಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಇದೆಲ್ಲ ವರ್ಕ್ ಆಗುತ್ತಾ ಅನ್ನೋದು ನಿಮ್ಮ ನಂಬಿಕೆ. ಓಕೆ, ವಾಟರ್ ಮ್ಯಾನಿಫೆಸ್ಟೇಷನ್, ಈ ನೀರಲ್ಲಿ ನಾನೇನೋ ಹೇಳ್ತೀನಿ, ಈ ಒಂದು ಗ್ಲಾಸಲ್ಲಿ ನೀರು ತುಂಬಿಕೊಂಡು ಹೇಳಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ತೀನಿ. ಕೆಲವರು ನಂಬುತ್ತೀರಿ, ಇನ್ನು ಕೆಲವರು ನಂಬೋದಿಲ್ಲ. ಓಕೆ, ಅಂಥವ್ರಿಗೆ ಅಂತಾನೆ ಒಂದು ಹಿಂಟ್ ಕೊಡ್ತೀನಿ ನಾನು. ನೀವು ದೇವಸ್ಥಾನಕ್ಕೆ ಹೋದಾಗ ತೀರ್ಥನ ಕೊಡ್ತಾರೆ, ಒಳಗಡೆ ಶುದ್ಧಿ ಆಗ್ಬಿಡ್ತೀರಿ ಅಂತ. ಒಂದು ಪಂಚಪತ್ರ ಉದ್ಧರಣೆಯಲ್ಲಿ ಒಂದಷ್ಟು ನೀರನ್ನ ಕೊಡ್ತಾರೆ, ಗಂಗೆ ಅದು ಇದು ಅಂತ ಹೇಳಿ. ಅದಕ್ಕೆ ಏನು ಮಾಡಿರ್ತಾರೆ, ಮಂತ್ರನ ಹಾಕಿರ್ತಾರೆ. ಸೊ ಅದು ಕುಡಿದಾಗ ಯಾವ ರೀತಿ ಫೀಲ್ ಇರುತ್ತೆ ಹೇಳಿ ನಮಗೆ? ಅದು ನೀರೇ, ಈ ಗ್ಲಾಸಲ್ಲಿ ಹಾಕೋದು ನೀರೇ, ಬಟ್ ಆದರೆ ಅದರಲ್ಲಿ ಮಂತ್ರ ಮಿಕ್ಸ್ ಮಾಡಿ ಕೊಟ್ಟಾಗ ನಮ್ಮಲ್ಲಿ ಅದು ಕುಡಿದಾಗ ನೀರಿನ ಟೇಸ್ಟೇ ಬೇರೆ. ಸೊ ಅದು ಕುಡಿದಾಗ ಕೂಡ ನೀವು ಯಾರು ಅಬ್ಸರ್ವ್ ಮಾಡಲಿಕ್ಕಿಲ್ಲ ಎಷ್ಟು ಅನಾಹುತಗಳು ತಪ್ಪಿಸಿರತ್ತೆ. ಯಾವುದೇ ದೇವಸ್ಥಾನ ಆಗಿರಲಿ, ಅಲ್ಲಿ ತೀರ್ಥ ತಗೊಳ್ಳೋದಾಗಿರಬಹುದು, ಏನೇ ಇರಬಹುದು, ಈ ಥರದ್ದು ಮಾಡಿದಾಗ ಯಾವುದೋ ಏನೋ ಒಂದು ಆಗಬೇಕಾಗಿತ್ತು ತಪ್ಪಿಸಿರತ್ತೆ. ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ಆಗಬೇಕಾಗಿತ್ತು, ಅದು ತಪ್ಪಿಸಿರುತ್ತೆ. ಯಾಕೆ ಅಂದರೆ ಆ ನೀರು ಒಳಗಡೆ ಒಂದಷ್ಟು ಮಂತ್ರಗಳನ್ನ, ವೇದಗಳನ್ನ ಹಾಕಿರ್ತಾರೆ. ಹಾಗಾಗಿ ಆ ನೀರಿಗೆ ಅಷ್ಟು ಶಕ್ತಿ ಇದೆಯಾ ಅಂತ ನೀವು ಕೇಳ್ಬೋದು. ಹೌದು, ಆ ನೀರಿಗೆ ಅಷ್ಟು ಶಕ್ತಿ ಇದೆ. ಸೊ ಹಾಗೆ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳ್ತೀನಿ. ನಾನು ಯಾಕೆ ಇದನ್ನೆಲ್ಲ ಹೇಳಬೇಕಾಯ್ತು ಅಂತ ಹೇಳಿದ್ರೆ, ನನ್ನ ವಿಡಿಯೋಸ್ ಹಳ್ಳಿಯವರು ನೋಡ್ತೀರಿ, ಡಿಲ್ಲಿಯವರು ನೋಡ್ತೀರಿ. ಸೊ ಹಳ್ಳಿಯವ್ರಿಗೆ ಪಾಪ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೇಗೆ, ಕೆಲವು ಹೆಣ್ಮಕ್ಳಿಗೆ ಗೊತ್ತೇ ಆಗಲ್ಲ. ಇವ್ರು ಏನೋ ಬರೀತಾರೆ, ಏನೋ ಮಾಡ್ತಾರೆ, ಅದಾಗುತ್ತಾ ಅಂತ ಹೇಳಿ ಅವರೇ ನಂಬಿಕೆ ಇಟ್ಕೊಂಡಿರಲ್ಲ. ಸೊ ಅಂಥವ್ರಿಗೆ ಇದನ್ನು ಹೇಳಿದೆ ನಾನು. ಇದೊಂದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದೆಯಂತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಮನೆಯಲ್ಲಿ ಪ್ಲೇನ್ ಗ್ಲಾಸ್ ಇರುತ್ತೆ. ಕೆಲವ್ರ ಮನೇಲಿ ಪ್ಲೇನ್ ಗ್ಲಾಸ್ ಇಲ್ಲ ಅಂತ ಅಂದರೆ ನಿಮ್ಗೆ ಇಷ್ಟವಾಗಿರುವಂತಹ ಯಾವುದೇ ರೀತಿ ಇರುವಂತಹ, ನಾನು ಇದೇ ರೀತಿ ಇರಬೇಕು ಅಂತ ಹೇಳ್ತಾ ಇಲ್ಲ, ಯಾವುದೇ ರೀತಿ ಇರಲಿ, ಆ ಪ್ಲೇನ್ ಗ್ಲಾಸ್ ತಗೊಂಡು ಅದಕ್ಕೆ ಒಂದಷ್ಟು ನೀರನ್ನ ಫಿಲ್ ಮಾಡೋದು. ಓಕೆ, ಈ ರೀತಿ ಸಂಪೂರ್ಣವಾಗಿ ಈ ನೀರಿಗೆ ಫಿಲ್ ಮಾಡೋದು. ಇದಕ್ಕೆ ಈ ನೀರಲ್ಲಿ ಏನು ಇರಲ್ಲ. ಈಗ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕು ಅಂದರೆ ಬೇಕಾದರೆ ಒಂದು ಸಿಪ್ ನೀರನ್ನ ನೀವು ಕುಡೀರಿ. ಈ ನೀರಿಗೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹೇಳೋದು. ಹೇಗೆ? ನೀವೇನೋ ಒಂದು ಅಂದ್ಕೊಂಡಿರ್ತೀರ. ಓಕೆ, ಈ ರೀತಿ ಅಂದ್ಕೊಂಡು ಆ್ಯಕ್ಚುಲಾಗಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಯಾಕೆ ಕೈ ಹೀಗೆ ಅನ್ಬೇಕು, ಯಾಕೆ ಕೈ ಹೀಗೆ ಅಂತ ಇದ್ದೀನಿ, ಇದನ್ನೆಲ್ಲ ಹೋಗ್ತಾ ಹೋಗ್ತಾ ನಾನು ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ನೀವು ಇಟ್ಕೊಂಡು ನೀವು ಶುದ್ಧವಾಗಿ ಫೇಸ್ ವಾಶು ಅಥವಾ ಫ್ರೆಶ್ ಅಪ್ ಆಗಿ ಈ ಮ್ಯಾನಿಫೆಸ್ಟೇಷನ್ ಮಾಡಿ. ಆದಷ್ಟು ಇದನ್ನು ಬೆಳಗ್ಗಿನ ಜಾವ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ನೀವು ಯಾವುದೋ ಒಂದು ಟೆನ್ಷನ್ನೋ ಸ್ಟ್ರೆಸ್ಸೋ ಯಾವುದ್ರಲ್ಲೂ ಒಳಗಾಗ್ಬಿಟ್ಟಿದ್ದೀರಿ, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ತುಂಬ ಆ್ಯಂಗ್ಸೈಟಿ, ಡಿಪ್ರೆಷನ್ಗೆ ಎಲ್ಲದಕ್ಕೂ ಹೋಗ್ಬಿಟ್ಟಿದ್ದೀರಿ. ಇದು ಜಸ್ಟ್ ನೀವು 21 ದಿನ ಮಾಡಿ ಅದರಲ್ಲಿ ಏನು ಆಗುತ್ತೆ, ಅದರ ರಿಸಲ್ಟ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನೀವು ಅನುಭವಕ್ಕೆ ತಗೊಂಡು ಬರ್ತೀರಿ. ಸೊ ಇದನ್ನು ಈ ರೀತಿ ಇಟ್ಕೊಳ್ಳೋದು. ನಿಮ್ಗೇನು ಬೇಕು, ಫಾರ್ ಎಕ್ಸಾಂಪಲ್, ನನಗೆ ಹಣ ಬೇಕು, ನನಗೆ ಹಣ ಬಂದಿದೆ, 1 ಲಕ್ಷ ಹಣ ಬಂದಿದೆ. ಸಪೋಸ್ ಹಣದ ಸಮಸ್ಯೆಯಲ್ಲಿದ್ದರೆ ನನಗೆ 1 ಲಕ್ಷ ಹಣ ಬಂದಿದೆ ಆಲ್ರೆಡಿ. ಆ 1 ಲಕ್ಷ ಹಣ ತೊಗೊಂಡು ನಾನು ಆಲ್ರೆಡಿ ತುಂಬಾ ಚೆನ್ನಾಗಿದ್ದೀನಿ. ಆ ಹಣದಿಂದ ನನ್ನ ಸಮಸ್ಯೆಗಳನ್ನ ನಾನು ಬಗೆಹರಿಸ್ಕೊಂಡಿದ್ದೀನಿ. ಈ 1 ಲಕ್ಷ ಅನ್ನೋ ಪ್ಲೇಸಿಗೆ ನಿಮ್ಗೆ ಏನೇನು ಬೇಕು ಅದನ್ನು ತೊಗೋಬೋದು. ನಾನು ಆಲ್ರೆಡಿ ಮನೆ ಪರ್ಚೇಸ್ ಮಾಡಿಬಿಟ್ಟೆ, ಮನೆಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ನಂಗೆ ಎಲ್ಲ ಅಮೌಂಟ್ಗಳು ತಾನಾಗಿ ಬರ್ತಾ ಇದೆ. ನನ್ನತ್ತ ಹಣದ ಆಕರ್ಷಣೆ ಆಗ್ತಾ ಇದೆ. ಗೊತ್ತಿಲ್ಲ ಅಚಾನಕ್ಕಾಗಿ ಹೇಗೆ ಬರ್ತಾ ಇದೆ ದುಡ್ಡು. ಈ ಪ್ರಕೃತಿ, ಈ ಯೂನಿವರ್ಸ್ ನನ್ನ ಹತ್ರ ಕಳಿಸ್ಕೊಡ್ತಾ ಇದೆ. ಈ ಬ್ರಹ್ಮಾಂಡ ನನಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದೆಯಾ ನೀನು, ನಿನಗೆ ತುಂಬ ಥ್ಯಾಂಕ್ಸ್. ನನ್ನ ಪರ್ಸನ್, ನನ್ನ ಹಸ್ಬೆಂಡ್ ಆಗಿರಬಹುದು, ನನ್ನ ಆ ಪ್ಲೇಸಲ್ಲಿ, ಹಸ್ಬೆಂಡ್ ಅನ್ನೋ ಪ್ಲೇಸಲ್ಲಿ ನೀವು ಇಷ್ಟಪಟ್ಟವರು, ನಿಮ್ಮ ರಿಲೇಷನ್ಶಿಪ್ಪು, ಆ ವ್ಯಕ್ತಿ ಹೆಸರು ಏನೋ,
ಓಕೆ, ನನ್ನ ಹಸ್ಬೆಂಡ್ ನನ್ನನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾ ಇದ್ದಾರೆ, ನಾನಂದರೆ ತುಂಬ ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಇತ್ತೀಚೆಗೆ ನನ್ನ ನಡವಳಿಕೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ, ನಾನು ಒಂದಷ್ಟು ಸಿಟ್ಟುಗಳನ್ನ ಬಿಟ್ಬಿಟ್ಟೆ. ಈ ರೀತಿ ಎಲ್ಲ ಹೇಳ್ತಾ 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 ಈ ನೀರಿಗೂ ನಿಮಗೂ ಕನೆಕ್ಷನ್ ಇಟ್ಕೊಳ್ಳಿ. ಪ್ರತಿ ಒಂದು ನೀರಿಗೂ ನೀವು ನೋಡಿದ್ದೀರಾ, ಗಂಗೆ ಚ ಯಮುನೆ ಚೈವ ಅಂತ ಹೇಳಿ ಮಂತ್ರ ತುಂಬಿ ನೀರಿಡ್ತೀವಿ. ಅದೇ ರೀತಿ ನಿಮ್ಗೆ ಏನಾಗಬೇಕು ಅದನ್ನು ಹೇಳ್ಕೊಳ್ಳಿ. ಕರೆದ್ರೆ ನೀರಿಗೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ನೀರಿಗೆ ನೀವು ಏನು ಹೇಳ್ತಿರೋ ತಗೊಳುತ್ತೆ ಅದನ್ನು. ಸಪೋಸ್ ನೀವು ಊಟದ ಮುಂದೆ ಕುತ್ಕೊಂಡು, ನೀರು ಮುಂದೆ ಕುತ್ಕೊಂಡು, ಅಯ್ಯೋ ನನ್ನ ಜೀವನ ಹಾಳಾಗೋಯ್ತು, ಅಯ್ಯೋ ನಾನು ಇನ್ನು ಉದ್ಧಾರ ಆಗೋದಿಲ್ಲ, ಅಯ್ಯೋ ನಾನು ಇನ್ನೇನು ಮಾಡೋದಕ್ಕೆ ಆಗಲ್ಲ, ಅಯ್ಯೋ ನಾನು ಇದಕ್ಕಿಂತ ಡಿಪ್ರೆಷನ್, ಅಯ್ಯೋ ನನ್ನ ಹುಡುಗ ಓಡೋ, ಇದೆಲ್ಲ ಹೇಳಿದಾಗ ಅದನ್ನ ನೀವು ಕುಡಿತೀರಿ, ಅದೇ ಆಗತ್ತೆ. ಇನ್ನೂ ಟೆನ್ಷನ್ಗೆ ಒಳಗಾಗ್ತೀರಿ, ಇನ್ನೂ ಡಿಪ್ರೆಷನ್ಗೆ ಒಳಗಾಗ್ತೀರಿ. ಇದೇ ನೀವು ನಾನು ಹೇಳಿರೋ ರೀತಿ ನೀವು ಮಾಡಿ ಇದನ್ನು ಕುಡಿದು ಬಿಡೋದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಇದು ಮೊದಲನೆಯ ಟೆಕ್ನಿಕ್. ಪ್ರತಿ ಸತಿ ನನಗೆ ಆ ರೀತಿ ಹೇಳೋದಕ್ಕೆ ಆಗ್ತಾ ಇಲ್ಲ ಮೇಡಮ್. ಒಂದು ಪೇಪರ್ನಲ್ಲಿ ಐ ಆಮ್ ರಿಚ್, ಓಕೆ, ಐ ಆಮ್ ಸಕ್ಸೀಡೆಡ್, ಓಕೆ, ಇನ್ನು ನಿಮ್ಗೆ ಹೇಗೆ ಅನ್ಸುತ್ತೆ, ನಾನು ಈಗ ಹಣದ ಸುರಿಮಳೆನೇ ನಿಮ್ಮ ಹತ್ರ ಬರಬೇಕು, ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ನಿಮಗೆ ಬರಬೇಕು. ಸೊ ಈ ರೀತಿ ಒಂದು ನಂಬರ್, ಓಕೆ, ಈಗ ಈ ರೀತಿ ಒಂದು ನಂಬರ್ 8085200741 ಅನ್ನೋ ನಂಬರ್. ನೆಕ್ಸ್ಟ್ ಏನು ಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಏನಾದರೂ ನಿಮಗೆ ತುಂಬಾ ಹೆಲ್ತ್ ಹದಗೆಡ್ತಾ ಇದ್ದರೆ, ಹೆಲ್ತಲ್ಲಿ ಒಂದಷ್ಟು ಹೆಲ್ತ್ ಏನೂ ಆಗಿರಲ್ಲ, ನಿಮಗೆ ಡಿಪ್ರೆಷನ್, ಆ್ಯಂಗ್ಸೈಟಿ, ಯಾರು ನೋಡಿದ್ರು ಗಾಬರಿ, ಟೆನ್ಷನ್, ಈ ಥರದಕ್ಕೆ ಚೇಂಜ್, ಅಡ್ಜಸ್ಟ್, ಲಿಮಿಟ್, ಬಿ, ಓಕೆ, ಈ ರೀತಿ ಮ್ಯಾನಿಫೆಸ್ಟೇಷನ್, ಈ ರೀತಿ ಇದು ಸ್ವಿಚ್ ವರ್ಡ್. ನಿಮ್ಮ ಹೆಲ್ತ್ ಇಶ್ಯೂ ಆಗಿರ್ಬೋದು, ಆ ಸಮಯಕ್ಕೆ ನಿಮಗೆ ತುಂಬ ಟೆನ್ಷನ್ ಆಗ್ತಿರ್ಬೋದು, ಈ ಸ್ವಿಚ್ ವರ್ಡ್ ಚೇಂಜ್, ಅಡ್ಜಸ್ಟ್, ಲಿಮಿಟ್, ಬಿ, ಓಕೆ, ಈ ರೀತಿ ಬರೆಯೋದಾಗಿರ್ಬೋದು. ಹಣದ ಆಕರ್ಷಣೆ, ಹಣದ ಸುರಿಮಳೆ ನಿಮ್ಮ ಹತ್ತಕ್ಕೆ ಬರಬೇಕು, ಅಚಾನಕ್ಕಾಗಿ ಅಮೌಂಟ್ ಬರಬೇಕು, ಲೋನ್ ಆಗಬೇಕು, ಯಾವುದೇ ದುಡ್ಡಿರಲಿ, ದುಡ್ಡಿನ ಸುರಿಮಳೆ ಒಟ್ಟಾರೆ ನನ್ನ ಹತ್ರ ಬರಬೇಕು ಅನ್ನೋರಿಗೆ ಇದು. ಓಕೆ, ಐ ಆಮ್ ರಿಚ್, ಐ ಆಮ್ ಸಕ್ಸೀಡೆಡ್, ನಾನು ಸಕ್ಸಸ್ ಆಗಿಬಿಟ್ಟೆ. ಇನ್ನು ಕೆಲವು ಎಷ್ಟೇ ವಿಷಯ ಇರಲಿ, ನಾನೊಂದು ಮನೆ ತೊಗೊಳ್ಬೇಕು ಅಂತನೋ, ಇನ್ನೊಂದೋ ಮತ್ತೊಂದೋ ಏನಾದರೂ ಬರೀರಿ. ರಿಲೇಷನ್ಶಿಪ್ ವಿಚಾರ, ಗಂಡ ಹೆಂಡತಿ ವಿಚಾರ ಅಂತ ಬಂದಾಗ ರಾಧಾ ಕೃಷ್ಣ ಅಂತ ಬರೀರಿ. ಓಕೆ, ರಾಧಾ ಕೃಷ್ಣ ಅಂತ ಬರೀರಿ. ಓಕೆ, ಇದನ್ನು ಇಲ್ಲಿ ಪ್ಲಕ್ ಮಾಡಿಬಿಡ್ಬೋದು. ನಾನು ದೊಡ್ಡ ಪೇಪರ್ನ ತೊಗೊಂಡಿದ್ದೀನಿ, ನಾನು ಕಟ್ ಮಾಡಲಿಲ್ಲ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೀವು ಯಾವ್ದು ಬೇಕು ಇಲ್ಲಿ ಪ್ಲಕ್ ಮಾಡ್ಕೊಂಡು ಬಿಡೋದು. ಓಕೆ, ಮಾಡಿಕೊಂಡು ಪ್ರತಿದಿನ ಇದಕ್ಕೆ ನೀವು ಒಂದಷ್ಟು ಮಂತ್ರಗಳನ್ನ ಹೇಳೋದು. ಈ ಮಂತ್ರಗಳನ್ನ ಹೇಳಿ ನೀವು ಕುಡಿಯೋದು. ಇದನ್ನು 21 ಡೇಸ್ ನೀವು ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಯಾವೆಲ್ಲ ಚೇಂಜ್ ಆಗ್ತಾ ಇದೆ, ಯಾವೆಲ್ಲ ವಿಚಾರಗಳು ನನಗೆ ಬೇಕು ಅಂದ ವಿಚಾರಗಳು, ಯಾವುದೆಲ್ಲ ವಿಚಾರಗಳು ನನ್ನ ಹತ್ರಕ್ಕೆ ಬರ್ತಾ ಇದೆ, ನನಗೆ ಏನು ಬೇಡ್ಕೊಂಡಿದ್ದೆ ಬ್ರಹ್ಮಾಂಡಕ್ಕೆ ಅದೇ ಬರ್ತಾ ಇದೆ ಅನ್ನೋದು ನೀವು ಅಬ್ಸರ್ವ್ ಮಾಡಬಹುದು ಅನ್ನೋದು ನಾನು ಇದಕ್ಕೆ 100% ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಈ ಥರ ಯಾರು ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಇದು 10 ಡೇಸಲ್ಲೇ ವರ್ಕ್ ಆಗುತ್ತೆ. 21 ಡೇಸ್ ಇದನ್ನು ಮಾಡಿ ನೋಡಿ. ಹಾಗೆ ಬೆಳಿಗ್ಗೆ ಎದ್ದು ಕೂಡ್ಲೇನೆ ನೀವು ಮಲಗುವಾಗ ಒಂದು ಗ್ಲಾಸ್, ಇದೇ ರೀತಿ ಪ್ಲೇನ್ ಗ್ಲಾಸ್ ಆಗಿರಬೇಕು, ಯಾವುದೇ ಥರ ಡಿಸೈನ್ ಅದೆಲ್ಲ ಬೇಡ. ಮಲಗುವಾಗ ಈ ಥರದ್ದೊಂದು ಪ್ಲೇನ್ ಗ್ಲಾಸಲ್ಲಿ ನೀರಿಟ್ಕೊಂಡು ತಟ್ಟೆ ಮುಚ್ಚಿ, ಇದಕ್ಕೊಂದು ಪ್ಲೇಟ್, ಹುಳ ಏನಾದರೂ ಬೀಳತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೇಟ್ ಮುಚ್ಚಿ ನೀವು ಇಟ್ಬಿಡೋದು. ಮಾರನೇ ದಿನ ಬೆಳಗ್ಗೆ ಹೇಳ್ತಾ ಇದ್ದಂಗೆ ಇದನ್ನು ತಗೊಂಡು, ನಾನು ಇಷ್ಟೋ ತನಕ ಹೇಳಿದೆ ನಿಮ್ಗೆ ಏನು ಬೇಕಾಗಿದೆ, ನಾನು ಮನೆ ಪರ್ಚೇಸ್ ಮಾಡಿಬಿಟ್ಟೆ, ನನ್ನ ಹಸ್ಬೆಂಡ್ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ನಾನು ಎಲ್ಲರ ಕಣ್ಣಿಗೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ, ನಾನು ತುಂಬ ಬ್ಯೂಟಿ ಆಗಿದ್ದೀನಿ, ನನಗೆ ನನ್ನನ್ನು ನೋಡಿದರೆ ಎಲ್ಲರೂ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ನನ್ನ ಹತ್ರ ಹಣದ ಹೊಳೆನೇ ಹರಿದುಕೊಂಡು ಬರ್ತಾ ಇದೆ, ನನ್ನೆಲ್ಲ ಸಮಸ್ಯೆಗಳು ಬಗೆಹರಿತು, ಥ್ಯಾಂಕ್ ಯು ಬ್ರಹ್ಮಾಂಡ, ನೀನು ನನಗೆ ನಾನು ಕೇಳಿದ್ದೆಲ್ಲ ಕೊಡ್ತಾ ಇದೀಯಾ, ಇದನ್ನು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನು ನನಗೆ ಕೇಳಿದೆಲ್ಲ ನಾನು ಕೇಳ್ದಲೇ ಇನ್ನೂ ಹೆಚ್ಚಾಗಿ ಕೊಡ್ತಾ ಇದೀಯಾ ಅಂತ ಹೇಳ್ತಾ ಈ ನೀರನ್ನು ನೀವು ಕುಡಿದ್ಬಿಡೋದು. ಆ ದಿನ ನೋಡಿ ನಿಮ್ಮತ್ತ ಯಾವ್ಯಾವ ರೀತಿ ಮಿರಾಕಲ್ಸ್ಗಳನ್ನ ನಡೆಯುತ್ತೆ. ದಯವಿಟ್ಟು ಇದೇ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ನೀವು ಯಾವುದೇ ವಿಷಯ ಹೇಳಿ,
ಈ ನೀರು ಅಷ್ಟು ಕೆಲಸ ಮಾಡುತ್ತೆ. ನೀವು ನೆಗೆಟಿವ್ ಹೇಳಿದ್ರೆ ನೆಗೆಟಿವ್ನೇ ಮಾಡುತ್ತೆ, ಪಾಸಿಟಿವ್ ಹೇಳಿದ್ರೆ ಪಾಸಿಟಿವ್ ಮಾಡುತ್ತೆ. ಅಯ್ಯೋ ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಅಯ್ಯೋ ನಾನು ತುಂಬ ಅಗ್ಲಿಯಾಗಿ ಒಂಥರ ಏನಂತಾರೆ ಕಪ್ಪಗಿದ್ದೀನಿ, ನಾನು ಸೌಂದರ್ಯವಂತೆ ಅಲ್ಲ, ನಾನು ಸೌಂದರ್ಯವಂತ ಅಲ್ಲ, ಅಯ್ಯೋ ನನ್ನ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಮಂತ್ರ ಹೇಳಿ ನೋಡಿ. ನಿಮ್ಮ ಸಬ್ಕಾನ್ಷಿಯಸ್ ಏನಿದೆಯಲ್ವಾ, ನೀವೇನು ಹೇಳಿದ್ರೂ ಅದು ಕೇಳಿಬಿಡುತ್ತೆ. ನೀವು ಕೆಟ್ಟದ್ದು ಹೇಳಿದ್ರು ಕೇಳುತ್ತೆ, ಒಳ್ಳೇದು ಹೇಳಿದ್ರು ಕೇಳುತ್ತೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅಯ್ಯೋ ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಬ್ರೇನ್ ಅದೇ ವರ್ಕ್ ಮಾಡುತ್ತೆ. ಬ್ರೇನ್ ಅದೇ ಹೇಳುತ್ತೆ ನಿಮಗೆ. ಅಯ್ಯೋ ನಾನು ತುಂಬ ಸಣ್ಣಗಾಗ್ಬಿಟ್ಟೆ, ಬ್ರೈನಿಗೆ ಗೊತ್ತಾಗುತ್ತೆ. ಬ್ರೈನಿಗೆ ಯಾವ್ದು ಒಳ್ಳೇದು ಯಾವ್ದು ಸರಿ ಎಲ್ಲಿ ನೀವು ಏನು ಹಾಕ್ತಿರೋ ಅದೇ ಅದು ಮಾಡೋದು. ನೀವು ಯಾವ ಬೀಜ ಬ್ರೈನಿಗೆ ಹಾಕ್ತಿರೋ ಅದೇ ಕೆಲಸ ಮಾಡುತ್ತದು. ಒಳ್ಳೆ ಬೀಜ ಹಾಕ್ತೀರಿ, ಒಳ್ಳೆ ಬೀಜನೇ ಹಾಕಿ. ಸೊ ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಅನ್ನೋದಾದರೆ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್.